ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನ ನಡೆಸ್ತಾ ಇದೆ. ಈ 2.25 ವರ್ಷದ ಆಡಳಿತದ ಕುರಿತಂತೆ ನೀವೇನ್ ಹೇಳೋದಕ್ಕೆ ಬಯಸ್ತೀರಿ? ಯಾವ ರೀತಿ ಇದೆ ಆಡಳಿತ? ನೋಡಿ, ಕಣ್ಣಿದ್ದು ಕುರುಡು, ಕಿವಿದ್ದು ಕಿವುಡು ಅಂತೇಳಿ. ಕಿವಿದ್ದು ಟೋಟಲಿ ಇಟ್ಸ್ ಎ ಫೇಲ್ಯೂರ್. ಜನಸಾಮಾನ್ಯರಿಗೆ ಅವರ ಕಷ್ಟಕ್ಕೆ, ಅವರ ನೋವಿಗೆ ಯಾವುದೇ ರೀತಿಯ ಸ್ಪಂದನೆ ಕೊಡ್ತಕ್ಕಂಥ ಸರ್ಕಾರ. ನಮ್ಮ ಎಲ್ಲ ಏನು ಇದಾಗಿದೆ ಅದು ಅರಣ್ಯರೋಧನ ಆಗ್ತಾ ಇದೆ. ಅಸೆಂಬ್ಲಿ ಹೊರಗಡೆ ಮಾತಾಡ್ಲಿ, ಅಸೆಂಬ್ಲಿ ಹೊರಗಡೆ ಮಾತಾಡ್ಲಿ, ಅರಣ್ಯರೋಧನ ಆಗ್ತಾ ಇದೆ. ನಮ್ಮಲ್ಲಿ ಕಡಲು ಕೊರತೆ ಇದೆ, ರಸ್ತೆ ಹಾಳಾಗಿ ಹೋಗಿದೆ, ಸರಿಯಾಗಿ ಶಾಲೆ ಕಾಲೇಜಲ್ಲಿ ಇವತ್ತು ಟೀಚರ್ಸ್ಗೆ ಸಂಬಳ ಬರ್ತಾ ಇಲ್ಲ. ನಾನೊಬ್ಬ ಯೂನಿವರ್ಸಿಟಿ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಇದ್ದೇನೆ, ಅಲ್ಲಿ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಬೆಳಪ್ಪು ಅಂತ ಊರಲ್ಲಿ ಸುಮಾರು 33 ಕೋಟಿ ರೂಪಾಯಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಹೆಲಿಕಾಪ್ಟರ್ ಬಂದು 2015ರಲ್ಲಿ ಶಂಕುಸ್ಥಾಪನೆ ಮಾಡಿದ್ರು. ಇವತ್ತು ಅದು ನೀರು ಕುಡಿತಾ ಇದೆ, ಅಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ಇದ್ರ ಬಗ್ಗೆ ತುಂಬಾ ಹೋರಾಟ ಮಾಡಿದ್ದೇನೆ. ಹೌದು. ಆಮೇಲೆ ಯಾವುದೇ ನೋಡಿ, ಇದರಲ್ಲಿ ಮೊದಲು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಎಲ್ಲ ದೈವಸ್ಥಾನಗಳಿಗೆ ಮೂಲಸ್ಥಾನಗಳಿಗೆ ಅನುದಾನ ಬೇಕಾದಷ್ಟು ಕೊಡ್ತಾ ಇದ್ರು, 1 ರೂಪಾಯಿ ಕೊಡ್ತಾ ಇಲ್ಲ. ಇದನ್ನ ಕೇಳಿ ಸಾಕಾಯ್ತು. ನಮ್ಮ ಕಾಪುನಲ್ಲಿ 2 ದೇವಸ್ಥಾನ, ನಮ್ಗೆ 2 ಕಣ್ಣಿದೆ. ಒಂದು ಮಹಾಲಕ್ಷ್ಮಿ ದೇವಸ್ಥಾನ, ಇನ್ನೊಂದು ನಮ್ಮ ಕಾಪು ಮಾರಿಗುಡಿ ದೇವಸ್ಥಾನ. ಸುಮಾರು 80 ಕೋಟಿ ರೂಪಾಯಿ ಖರ್ಚಾಗಿದೆ. 8 ಪೈಸೆ ಸರ್ಕಾರದಿಂದ ಬರಲಿಲ್ಲ. ವಿಧಾನಸಭೆಯಲ್ಲಿ ಇದು ಮಾಡಿದ್ದೇನೆ. ಅಂದ್ರೆ ಸರ್ಕಾರದ ಎಂಡೋಮೆಂಟ್ ಹೇಗಿರೋ ಟೆಂಪಲ್ಗೆ ಏನಾಗುತ್ತೆ, ತನ್ನ ಮೂಲಕ ಅಲ್ಲಿ ಟೂರಿಸಂ ಅಟ್ರಾಕ್ಟ್ ಆಗುತ್ತೆ. ಕರೆಕ್ಟ್. ನಮ್ಗೆ ಕೋಸ್ಟಲ್ ಟೂರಿಸಂ ಇದೆ. ಸೊ ಅದನ್ನೇ ಇದು ಮಾಡಿದ್ರೆ ಒಂದಷ್ಟು ಜನ ಟೂರಿಸ್ಟ್ ಬರ್ತಾರೆ, ಪರದೇಶದಿಂದ ಬರ್ತಾರೆ, ಪರ ರಾಜ್ಯದಿಂದ ಬರ್ತಾರೆ. ಇದನ್ನೆಲ್ಲ ನಾವು ಎಷ್ಟು ಪ್ರಸ್ತಾಪ ಮಾಡಿದ್ರು ಸರ್ಕಾರ ಕೇಳ್ತಾ ಇಲ್ಲ. ಏನ್ ರೆಸ್ಪಾನ್ಸ್ ಅಂದ್ರೆ ಇಲ್ಲ. ಯಾವ ಮನುಷ್ಯ ಆಡಳಿತ ಇದ್ದಂಥವನು, ಒಬ್ಬ ಶಾಸಕನಾಗಿದ್ದಂಥವನು, ಒಂದು ಕನಸುಗಳು ಇರ್ಬೇಕು. ಅದನ್ನ ನನಸು ಮಾಡ್ತಕ್ಕಂಥ ಒಂದು ಸಂಕಲ್ಪ ಕೂಡ ಮಾಡ್ಬೇಕು ನಾವು. ಆ ಕನಸುಗಳೇ ಇಲ್ಲ ಅಂತ ಸರ್ಕಾರ ಅಂತ ನಾನು ಭಾವಿಸ್ತೇನೆ.